ನೋಡಿ, ಸ್ಥಳೀಯ ನಾಯಕರು ಇದರಲ್ಲಿ ಹಾಂ ಇಲ್ಲಿ ಈ ಸಾರಿಯ ಚುನಾವಣೆಯಲ್ಲಿ ನಾವು ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಚುನಾವಣೆಯನ್ನು ಮಾಡಿದ್ದೇವೆ ದೆಹಲಿನಲ್ಲಿ. ಆದ್ದರಿಂದ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರು ಅದೇ ರೀತಿಯಲ್ಲಿ ನಮ್ಮ ಅಮಿತ್ ಶಾ ರವರು, ಅಲ್ಲೇನು ವೀರೇಂದ್ರ ಸಚ್ದೇವ್ ನಮ್ಮ ರಾಜ್ಯ ಅಧ್ಯಕ್ಷರಿದ್ರು, ಅವ್ರ ನೇತೃತ್ವದಲ್ಲೂ ಸಾಮೂಹಿಕ ನೇತೃತ್ವದಲ್ಲಿ ಚುನಾವಣೆ ನಡೆದಿದೆ. ದೆಹಲಿ ಜನ ಕೇಜ್ರಿವಾಲ್ ಅವರು ಭ್ರಷ್ಟ ಸರ್ಕಾರವನ್ನು ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಜೈಲಿನಲ್ಲಿ ಇದ್ಕೊಂಡು 2 ತಿಂಗಳು ಬೇರೆಯವ್ರಿಗೆ ಮುಖ್ಯಮಂತ್ರಿ ಮಾಡದೇನೆ ಅವರೇ ಆಡಳಿತವನ್ನು ನಡೆಸಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ದೆಹಲಿ ಜನ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ದೆಹಲಿ ಜನತೆಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ನಿಂದ ಏನು ಕೇಜ್ರಿವಾಲ್ ಅಧಿಕಾರವನ್ನು ತೆಗೆದುಕೊಂಡಿದ್ದರು, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 0 ಸ್ಥಾನವನ್ನು, ಅಂದರೆ 3 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಿರಂತರವಾಗಿ ಕಂಟಿನ್ಯೂಯಸ್ ಆಗಿ ಹ್ಯಾಟ್ರಿಕ್ 0ವನ್ನು ಕೊಟ್ಟಿದ್ದಾರೆ ದೆಹಲಿ ಮತದಾರರು. 3 ಸಾರಿನೂ ಕೂಡ 0 ಸಂಪಾದನೆಯನ್ನು ಮಾಡಿದೆ ಕಾಂಗ್ರೆಸ್. ಅಂದರೆ ದೆಹಲಿ ಜನ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಕಡೆಗಣಿಸಿರ್ತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ದೆಹಲಿ ಮತದಾರರಿಗೆ ನಾನು ಅಭಿನಂದನೆ. ನಿಮ್ಮ ಜೊತೆ ಮಾತಾಡ್ತೀನಿ ರವಿಕುಮಾರ್ ಅವರೇ. ರವಿಕುಮಾರ್ ಅವ್ರು ನಿಮ್ಮ ಜೊತೆ ಮಾತಾಡ್ತೀನಿ. ದೆಹಲಿಯಿಂದ ಒಂದು ಅಪ್ಡೇಟ್ಸ್ ಬರ್ತಾ ಇದೆ, ಅದಾದ್ಮೇಲೆ ಮಾತಾಡ್ತೀನಿ. ಅಫ್ಕೋರ್ಸ್ ಈಗ ದೆಹಲಿ ಪ್ರತಿನಿಧಿ ಹರೀಶ್ ಕೂಡ ಜೊತೆ. ಹರೀಶ್, ಬಹುಶಃ ಈಗ ಬಿಜೆಪಿ ಮುಂದೆ ಸರ್ಕಾರ ರಚನೆ ಮಾಡೋಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಬೇಕು ಅದಕ್ಕೆ ತಯಾರಿ ಆಗಿದೆ. ಈಗ ಮುಂದೆ ಇರುವಂಥ ಪ್ರಶ್ನೆ, ಅಫ್ಕೋರ್ಸ್ ಈಗಾಗಲೇ ಸರ್ಕಾರ ಬಂದಿದೆ ಅನ್ನುವಂಥ ಒಂದು ಸಂಭ್ರಮಾಚರಣೆ ಒಂದು ಕಡೆಗೆ, ಈಗ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಇರುವಂಥದ್ದು. ಅಫ್ಕೋರ್ಸ್ ಡೆಲ್ಲಿ ಡೆವಲಪ್ಮೆಂಟ್ಸ್ಗಳು ಏನಾಗ್ತಾ ಇದೆ, ಬಿಜೆಪಿ ಕಚೇರಿಯಲ್ಲಿ ಏನೆಲ್ಲ ರಾಜಕೀಯ ಚರ್ಚೆ ಶುರುವಾಗ್ತಾ ಇದ್ದಾರೆ. ಹರೀಶ್. ಹೌದು ಪ್ರಮೋದ್, ಮುಖ್ಯವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಈಗ ಸೋಲನ್ನು ಅನುಭವಿಸಿರುವಂತಹದ್ದು. ಪರ್ವೇಶ್ ವರ್ಮಾ ಅವರ ವಿರುದ್ಧ ಸೋಲನ್ನು ಅನುಭವಿಸಿದ್ದಾರೆ. 2,000 ಮತಗಳ ಅಂತರದಲ್ಲಿ ಸೋಲನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿದಂತಹ ಪರ್ವೇಶ್ ವರ್ಮಾ ಅವರೇ ದೆಹಲಿಯ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಯಾಕೆಂದರೆ ಅವರು ಕೂಡ ದೊಡ್ಡ ನಾಯಕರು, ಜಾಟ್ ಸಮುದಾಯದ ನಾಯಕರಾಗಿರೋದ್ರಿಂದ ಪ್ರಬಲ ಸಮುದಾಯ ಕೂಡ ಈ ಬಾರಿ ಬಿಜೆಪಿಯನ್ನು ಕೈ ಹಿಡಿದಿರ್ತಕ್ಕಂಥದ್ದು. ಹೀಗಾಗಿಯೇ ಪರ್ವೇಶ್ ವರ್ಮಾ ಅವರೇ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಿಕ್ಕೆ ಅಮಿತ್ ಶಾ ಅವರ ನಿವಾಸಕ್ಕೆ ಪರ್ವೇಶ್ ವರ್ಮಾ ಅವರು ತೆರಳುತ್ತಾರೆ. ಈಗ ಫಲಿತಾಂಶ ಸ್ಪಷ್ಟ ಆಗಿರುವಂತಹದ್ದು. ಅರವಿಂದ್ ಕೇಜ್ರಿವಾಲ್ ಅವರು ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನಪ್ಪಿದ್ದಾರೆ. ಅವ್ರನ್ನ ಸೋಲುವಂತೆ ಮಾಡಿದ್ದು ಪರ್ವೇಶ್ ವರ್ಮಾ ಅವರು. ಹೀಗಾಗಿ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ ಅವರೇ ದೆಹಲಿಯ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇರುವಂತಹದ್ದು. ಮುಖ್ಯವಾಗಿ ಇನ್ನು ಜಂಗ್ಪುರದಿಂದ ಮನೀಶ್ ಸಿಸೋಡಿಯಾ ಅವರು ಕೂಡ ಹಿನ್ನಡೆಯಲ್ಲಿರ್ತಕ್ಕಂಥದ್ದು, ಅವರು ಸೋಲನ್ನು ಅನುಭವಿಸಿದ್ದಾರೆ ಅನ್ನುವಂತಹದ್ದು. ಮತ್ತೆ ಕಾಲ್ಕಾಜಿ ಕ್ಷೇತ್ರದಿಂದಲೂ ಕೂಡ CM ಅತೀಶಿ ಅವರು ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಇನ್ನು ರಮೇಶ್ ಬಿದ್ದೂರಿ ಅಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ತೆಗೆದುಕೊಂಡಿದ್ದಾರೆ. ಇಲ್ಲೂ ಮುಖ್ಯವಾಗಿ ರಮೇಶ್ ಬಿದ್ದೂರಿ ಅವರು ಕೂಡ CM ಅತೀಶಿ ಅವ್ರನ್ನ ಸೋಲಿಸಿರೋದ್ರಿಂದ, ಅಂದರೆ ಅವರು ಮುನ್ನಡೆಯಲ್ಲಿರೋದ್ರಿಂದ ಅವರು ಒಂದು ವೇಳೆ ಗೆದ್ದಿದೆ ಆದಲ್ಲಿ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನದ ಒಂದು ಪೈಪೋಟಿಯಲ್ಲಿರ್ತಾರೆ. ಮುಖ್ಯವಾಗಿ ಇಲ್ಲಿ ಜಾತಿ ಸಮೀಕರಣಗಳನ್ನು ಲೆಕ್ಕ ಹಾಕಿ ಯಾರು ದೆಹಲಿಯ CM ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ಚರ್ಚೆಗಳೀಗ ನಡೀತಾ ಇರತಕ್ಕಂಥದ್ದು. ಮುಂಬರ್ತಕ್ಕಂತಹ ಪಂಜಾಬ್ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೂಡ ಇಲ್ಲಿ ಯಾರು ಸಿಖ್ ಸಮುದಾಯದ ನಾಯಕರನ್ನು ಕೂಡ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುತ್ತೆ. ಯಾಕೆಂದರೆ ದೆಹಲಿಯಲ್ಲಿ ಮುಖ್ಯವಾಗಿ ಸಿಖ್ ಸಮುದಾಯ ಬಿಜೆಪಿಯನ್ನು ಕೈ ಹಿಡಿತಾ ಇಲ್ಲ. ಹೀಗಾಗಿ ಪಂಜಾಬ್ನಲ್ಲೂ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸಬೇಕು. ಪಂಜಾಬ್ನಲ್ಲೂ ಕೂಡ ಬಿಜೆಪಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಂದರೆ ಇಲ್ಲಿ ಸಿಖ್ ಸಮುದಾಯದವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಈಗ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿರ್ತಕ್ಕಂತಹ ಪರ್ವೇಶ್ ವರ್ಮಾ ಅವರು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರೆ ಅಂತಂದ್ರೆ ಸಹಜವಾಗಿ ಬಿಜೆಪಿ ವಲಯದಲ್ಲಿ ಕುತೂಹಲಗಳು ಕೆರಳಿಸಿರ್ತಕ್ಕಂಥದ್ದು. ಪರ್ವೇಶ್ ವರ್ಮಾ ಅವರೇ ಮುಖ್ಯಮಂತ್ರಿ ಆಗ್ತಾರ? ದೆಹಲಿಯಲ್ಲಿ 27 ವರ್ಷಗಳ ಬಳಿಕ ಬಿಜೆಪಿಗೆ ಅಧಿಕಾರ ಸಿಗ್ತಾ ಇರತಕ್ಕಂಥದ್ದು. 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಒಂದು ಬಿಜೆಪಿ ಮುಖ್ಯಮಂತ್ರಿಯನ್ನು ನೋಡುವಂತ ಅವಕಾಶ ಸಿಕ್ಕಿದೆ. ಅದು ಪರಮೇಶ್ ವರ್ಮಾ ಅವರೇ ಆಗ್ತಾರ ಅನ್ನುವಂತಹ ಕುತೂಹಲ ಈಗ ಕೆಲಸಿರ್ತಕ್ಕಂಥದ್ದು.
ಪ್ರಮೋದ್. ಹರೀಶ್ ಮತ್ತೊಂದು ಈಗ ಅಫ್ಕೋರ್ಸ್ ಜಾತಿ ಸಮೀಕರಣ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಜಾಟ್ ಮತಗಳೇನಿದೆ ಕಳೆದ ಹಲವಾರು ಚುನಾವಣೆಗಳಲ್ಲಿ ಪ್ರಮುಖವಾಗಿ 2019ರಿಂದ ಈಚೆಗೆ ಅಲ್ಲಿ ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಇವನ್ ಉತ್ತರ ಪ್ರದೇಶದ ಕೆಲ ಭಾಗಗಳಿರ್ಬೋದು, ಹಾಗೆ ಬಿಹಾರದ ಕೆಲವೊಂದು ಭಾಗಗಳಿರ್ಬೋದು, ಅಲ್ಲಿ ಬಿ ಜೆ ಪಿಗೆ ಅಷ್ಟೊಂದು ಅದರಿಂದ ಸಹಾಯ ಆಗಿರಲಿಲ್ಲ. ಈಗ ಜಾಟಕ್ಕೆ ಕೊಡೋದ್ರೆ ಸಹಜವಾಗಿ ಮುನ್ನ ಬಿಹಾರ್ ಚುನಾವಣೆ ವಿಚಾರಗಳು ಕೂಡ ಇರುತ್ತೆ. ಇಲ್ಲಿ ಸಿಖ್ ಸಮುದಾಯದ ಮೇಲೂ ಕೂಡ ಒಲವು ಸಹಜವಾಗಿ ಗಳಿಸ್ಕೋಬೇಕಾಗತ್ತೆ. ಹೀಗಾಗಿ ಮುಖ್ಯಮಂತ್ರಿ ಕೊಡೋಕ್ಕಿಂತ ಉಪಮುಖ್ಯಮಂತ್ರಿ ಕೊಡ್ತಾರಾ ಅಂತ, ಯಾಕೆಂದರೆ ಪಂಜಾಬ್ದಲ್ಲಿ ಬಿ ಜೆ ಪಿಯ ಸಂಘಟನೆ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಿದೆ. ಈ ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ಸ್ ಬಂದಾಗ ಈಗ ಟಾಪ್ 5 ಅಥವಾ ಟಾಪ್ 3 ನಾಯಕರು ಯಾರ್ಯಾರು ಇರ್ತಾರೆ, ಆ ಸಮೀಕರಣ ಹೇಗಾಗ್ತಾ ಇದೆ, ಅಂತಿಮವಾಗಿ ನಿರ್ಧಾರ ಯಾವಾಗ ಹೊರಬೀಳುವಂಥ ನಿರೀಕ್ಷೆ ಇದೆ? ಹೌದು ಪ್ರಮೋದ್, ಬಹು ಮುಖ್ಯವಾಗಿ ಇನ್ನೊಂದಷ್ಟು ಸಮಯ ಬೇಕಾಗುತ್ತೆ. ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಇನ್ನು ಮುನ್ನಡೆಯಲ್ಲಿದೆ. ಪ್ರಮುಖ ನಾಯಕರುಗಳು ಕೂಡ ಈ ಮುನ್ನಡೆಯನ್ನ ಸಾಧಿಸಿರುವಂತಹದ್ದು. ಫಲಿತಾಂಶ ಕ್ಲಿಯರ್ ಆಯಿತು ಅಂತಂದಾಗ ಒಂದು ಸ್ಪಷ್ಟತೆ ಸಿಗುತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಈಗ ಬಿಜೆಪಿ 45ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹದ್ದು. ಇನ್ನು ಸ್ವಲ್ಪ ಹೊತ್ತು ಆದಂತ ನಂತರ ಬಹುತೇಕ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆಗ ಮುಖ್ಯಮಂತ್ರಿ ರೇಸ್ಗೆ ಯಾರು ಬರ್ತಾರೆ, ಯಾವ ಸಮೀಕರಣವನ್ನ ಬಿಜೆಪಿ ಮಾಡುತ್ತೆ, ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು. ಮುಖ್ಯವಾಗಿ ಪರ್ವೇಶ್ ವರ್ಮಾ ಅವರು ಈಗ ಅಮಿತ್ ಶಾ ಅವರ ನಿವಾಸಕ್ಕೆ ತೆರಳುತ್ತಾ ಇರತಕ್ಕಂಥದ್ದು. ಈಗ ಅಮಿತ್ ಶಾ ಅವರ ನಿವಾಸಕ್ಕೆ ಪರ್ವೇಶ್ ವರ್ಮಾ ಅವರು ಹೋಗ್ತಾ ಇದ್ದಾರೆ ಅಂತಂದ್ರೆ ಸಹಜವಾಗಿಯೇ ಬಿಜೆಪಿ ನಾಯಕರು, ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ಕುತೂಹಲ ಮನೆ ಮಾಡಿರುವಂತಹದ್ದು. ಇಲ್ಲಿ ಪರ್ವೇಶ್ ವರ್ಮಾ ಅವರೇ ಮುಖ್ಯಮಂತ್ರಿ ಆಗ್ಬಿಡ್ತಾರಾ, ಅಮಿತ್ ಶಾ ಅವರು ಕೃಪೆ ಅವರ ಮೇಲೆ ಇರುತ್ತಾ, ಬಿಜೆಪಿ ಹೈಕಮಾಂಡ್ ನಾಯಕರ ಕೃಪೆ ಯಾರ ಮೇಲೆ ಇರುತ್ತೆ, ಹೀಗೆ ಎಲ್ಲ ಚರ್ಚೆಗಳು ಕೂಡ ನಡೀತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಜಾತಿ ಸಮೀಕರಣ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ದಲಿತ ಮತಗಳು ಈಗಲೂ ಕೂಡ ಆಮ್ ಆದ್ಮಿ ಪಕ್ಷ ಕೈ ಹಿಡಿದಿರುವಂತಹದ್ದು. ಜಾಟವ ಸಮುದಾಯ, ಮುಖ್ಯವಾಗಿ ಜಾಟ್ ಸಮುದಾಯ ಏನಿದೆ, ಮಧ್ಯಮ ವರ್ಗಕ್ಕಿಂತ ಮೇಲೆ ಬರ್ತಕ್ಕಂಥ, OBC-ಗಿಂತ ಮೇಲೆ ಬರ್ತಕ್ಕಂತಹ ಜಾಟ್ ಸಮುದಾಯ ಏನಿದೆ, ಹರಿಯಾಣದ ಚುನಾವಣೆಯಲ್ಲಿ ಸಹಜವಾಗಿಯೇ ಬಿಜೆಪಿ ಜೊತೆ ನಿಂತಿರಲಿಲ್ಲ, ಕಾಂಗ್ರೆಸ್ ಜೊತೆ ನಿಂತಿತ್ತು. ಹೇಗಾದ್ರೂ ಮಾಡಿ ಜಾಟ್ ಸಮುದಾಯವನ್ನು ಒಲಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಬಿಜೆಪಿ ಇರೋದ್ರಿಂದ ಪರ್ವೇಶ್ ವರ್ಮಾ ಅವರನ್ನು ಕೂಡ ಒಂದು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡುವಂತಹ ಸಾಧ್ಯತೆಗಳನ್ನು ನಾವು ಕಾಣಬಹುದಾಗಿದೆ ಪ್ರಮೋದ್. ಓಕೆ, ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಗೆ.